ನಮಸ್ಕಾರ. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ವಿಶ್ವಕ್ಕೆ ತೆರಿಗೆ ಶಾಕ್ ನೀಡಿದ್ದ ಅಮೆರಿಕ ಅಧ್ಯಕ್ಷರಿಗೆ ಇದೀಗ ಅಲ್ಲಿನ ಸುಪ್ರೀಂ ಕೋರ್ಟೇ ಇದೀಗ ಶಾಕ್ ಕೊಟ್ಟಿದೆ. ಟ್ರಂಪ್ ಹೇರಿದ್ದಂಥ ತೆರಿಗೆ ಅಸಂವಿಧಾನಿಕ ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ. ತೆರಿಗೆ ಅಧಿಕಾರ ಸಂಸತ್ತಿನದ್ದೇ ಹೊರತು ಅಧ್ಯಕ್ಷರದಲ್ಲ ಅಂತ ಅಮೆರಿಕ ಸುಪ್ರೀಂ ಕೋರ್ಟ್ ಹೇಳಿರೋದು. ಟ್ರಂಪ್ಗೆ ಈ ಒಂದು ತೀರ್ಪಿನಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಮುಖಭಂಗವಾಗಿದೆ. ಆದರೂ ಕೂಡ ಇದೀಗ ಡೊನಾಲ್ಡ್ ಟ್ರಂಪ್ ಸುಪ್ರೀಂ ಕೋರ್ಟ್ಗೆ ಸೆಡ್ಡು ಹೊಡೆದಿದ್ದಾರೆ. ನನಗೆ ಇಷ್ಟ ಬಂದಿದ್ದನ್ನು ನಾನು ಮಾಡ್ತೀನಿ ಅಂತ ಜಡ್ಜ್ಗಳ ವಿರುದ್ಧವೇ ಡೊನಾಲ್ಡ್ ಟ್ರಂಪ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಜೊತೆಗೆ ಸ್ಥಳೀಯ ಉತ್ಪನ್ನಗಳ ಬಳಕೆ ಹೆಚ್ಚಳ ಹೆಸರಲ್ಲಿ ಜಗತ್ತಿನ 90ಕ್ಕೂ ಹೆಚ್ಚು ದೇಶಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ತೆರಿಗೆಯನ್ನು ಹೆಚ್ಚಳ ಮಾಡಿದ್ರು. ಇದು ಅಕ್ರಮ ಅಂತ ಇದೀಗ ಅಮೆರಿಕದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಕಟ ಮಾಡಿದೆ. ಇಂಥ ತೆರಿಗೆಗಳನ್ನು ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ ರದ್ದುಪಡಿಸಿರೋದು. ಸುಪ್ರೀಂ ಕೋರ್ಟ್ನ ಈ ಐತಿಹಾಸಿಕ ಆದೇಶದಿಂದಾಗಿ ತೆರಿಗೆ ದಾಳಿಗೆ ಸಿಲುಕಿ ನಲಗಿದ್ದಂಥ ಭಾರತ ಸೇರಿದಂತೆ ಜಗತ್ತಿನ ಹಲವು ದೇಶಗಳು ಈಗ ಸಂಪೂರ್ಣವಾಗಿ ನಿರಾಳವಾಗಿವೆ. ಯಾವಾಗ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಐತಿಹಾಸಿಕ ತೀರ್ಪನ್ನು ಪ್ರಕಟ ಮಾಡಿತು, ಇದರಿಂದಾಗಿ ಜಗತ್ತಿನ ಹಲವು ದೇಶಗಳು 90ಕ್ಕೂ ಹೆಚ್ಚು ದೇಶಗಳು ಈಗ ನಿರಾಳವಾಗಿವೆ. ಈ ನಡುವೆ ಈ ಆದೇಶದ ವಿರುದ್ಧ ಇದೀಗ ಡೊನಾಲ್ಡ್ ಟ್ರಂಪ್ ತಿರುಗಿ ಬಿದ್ದಿದ್ದಾರೆ. ಇದು ಒಂದು ರೀತಿಯಾಗಿ ದೇಶದ ಆರ್ಥಿಕತೆ ಪಾಲಿಗೆ ಕರಾಳ ಅಂತ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ. ಕೋರ್ಟ್ ಆದೇಶದಿಂದ ಅಮೆರಿಕಕ್ಕೆ ಪ್ರತಿ ತಿಂಗಳು 2 ಲಕ್ಷ ಕೋಟಿ ರೂಪಾಯಿ ಈಗ ಲಾಸ್ ಆಗ್ತಾ ಇದೆ. ಮುಂಚೆ ಈ ಡೊನಾಲ್ಡ್ ಟ್ರಂಪ್ ಯಾವಾಗ ಈ ಹೊಸ ತೆರಿಗೆ ನೀತಿಯನ್ನು ಜಾರಿಗೆ ತಂದರು, ಅನುಷ್ಠಾನವನ್ನು ಮಾಡಿದ್ರು, ಅದರಿಂದ ಪ್ರತಿ ತಿಂಗಳಿಗೆ ಅಮೆರಿಕಕ್ಕೆ 2 ಲಕ್ಷ ಕೋಟಿ ಆದಾಯ ಬರ್ತಾ ಇತ್ತು. ಯಾವಾಗ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತೀರ್ಪನ್ನು ಪ್ರಕಟ ಮಾಡಿತು, ಈ ತೀರ್ಪಿನಿಂದಾಗಿ ತಿಂಗಳಿಗೆ 2 ಲಕ್ಷ ಕೋಟಿ ಇದೀಗ ಅಮೆರಿಕಕ್ಕೆ ಲಾಸ್ ಆಗ್ತಾ ಇದೆ. ನೋಡಿ, ಜೊತೆಗೆ ದೀರ್ಘಕಾಲದಲ್ಲಿ 270 ಲಕ್ಷ ಕೋಟಿ ಆದಾಯಕ್ಕೆ ಈಗ ದೊಡ್ಡ ಪೆಟ್ಟು ಬಿದ್ದಿದೆ ಈ ತೀರ್ಪಿನಿಂದಾಗಿ. ಭಾರತ ಸೇರಿ ಹಲವು ದೇಶಗಳು ಕೂಡ ಈ ತೀರ್ಪಿನಿಂದಾಗಿ ನಿರಾಳವಾಗಿರೋದು. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಜಡ್ಜ್ಗಳು ಮೂರ್ಖರು, ಈ ತೀರ್ಪಿದೆಯಲ್ಲ ಇದು ನಾಚಿಕೆಗೇಡಿನ ತೀರ್ಪು, ಇದು ವಿದೇಶಿ ಶಕ್ತಿಗಳ ಒತ್ತಾಯಕ್ಕೆ ಮಣಿದು ಹೊರಡಿಸಿರುವಂಥ ತೀರ್ಪು ಅಂತ ಡೊನಾಲ್ಡ್ ಟ್ರಂಪ್ ಜಡ್ಜ್ಗಳ ವಿರುದ್ಧ ಕಿಡಿಕಾರಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತೀರ್ಪು ಕೊಟ್ಟರೆ ಪರವಾಗಿಲ್ಲ, ನಾನು ಬೇರೆ ಕಾನೂನಿನ ಅಡಿಯಲ್ಲಿ 10% ತೆರಿಗೆಯನ್ನು ಹೆಚ್ಚಳ ಮಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಇದೀಗ ಸುಪ್ರೀಂ ಕೋರ್ಟ್ಗೆ ಸೆಡ್ಡು ಹೊಡೆದಿದ್ದಾರೆ. ನೋಡಿ, 1977ರ ಕಾನೂನು ಅಧ್ಯಕ್ಷರಿಗೆ ತುರ್ತು ಸಂದರ್ಭಗಳಲ್ಲಿ ಆಮದನ್ನು ನಿಯಂತ್ರಿಸಲು ಅವಕಾಶವನ್ನು ಕೊಡುತ್ತೆ ಅಂತ ವಾದ ಮಾಡಿದ್ದಂಥ ಟ್ರಂಪ್ ಹೆಚ್ಚುವರಿ ಆಮದು ತೆರಿಗೆ ರೂಪದಲ್ಲಿ ವಿಧಿಸಿದರು. ಈಗ ಕೋರ್ಟ್ ಉಲ್ಲೇಖವನ್ನು ಮಾಡಿದೆ. ಈ ವಿಚಾರವನ್ನು ಉಲ್ಲೇಖ ಮಾಡಿ ಅಮೆರಿಕದ ಆರ್ಥಿಕತೆ ಮೇಲೆತ್ತಲು ಹೀಗೆ ಮಾಡಿದ್ದಾಗಿ ಟ್ರಂಪ್ ಅವರು ಹೇಳಿದರು. ಈಗ ಸುಪ್ರೀಂ ಕೋರ್ಟ್ ಹೇಳಿರೋದು, ಈ ತೆರಿಗೆ ನೀತಿಯನ್ನು ಜಾರಿಗೆ ತರುವಂಥ ಅಧಿಕಾರ ಅಧ್ಯಕ್ಷರಿಗೆ ಇರೋದಿಲ್ಲ, ಯಾವುದೇ ರೀತಿಯಾಗಿ ಅಧಿಕಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ. ಇನ್ನು ಟ್ರಂಪ್ ತೆರಿಗೆ ಕುರಿತು ಬಹುಮತದ ತೀರ್ಪು ನೀಡಿರುವಂಥ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಸಂವಿಧಾನವು ತೆರಿಗೆ ವಿಧಿಸುವ ಅಧಿಕಾರವನ್ನು ಬಹಳ ಸ್ಪಷ್ಟವಾಗಿ ಸಂಸತ್ತಿಗೆ ನೀಡಿದೆ. ಕಾನೂನಿನ ಭಾಗ ಕೂಡ ಕಾರ್ಯಾಂಗಕ್ಕೆ ಇಂಥ ಅಧಿಕಾರವನ್ನು ಕೊಟ್ಟಿಲ್ಲ. ಹೀಗಾಗಿ ಅಧ್ಯಕ್ಷರು ತುರ್ತು ಸಂದರ್ಭದ ಅಧಿಕಾರದ ಕಾನೂನನ್ನು ಬಳಸಿ ಏಕಪಕ್ಷೀಯವಾಗಿ ಪ್ರತಿ ತೆರಿಗೆಯನ್ನು ಹೇರಿದ್ದಾರೆ. ಇದು ಅಕ್ರಮ. ಇಂಥ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಯಾವಾಗ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತೀರ್ಪನ್ನು ಪ್ರಕಟ ಮಾಡ್ತಲ್ಲ, ಆಗ ಡೊನಾಲ್ಡ್ ಟ್ರಂಪ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳ ವಿರುದ್ಧ ಸೆಡ್ಡು ಹೊಡೆದಿದ್ದಾರೆ. ಇದರ ಪರ್ಯಾಯವಾಗಿ ಬೇರೆ ವಿಧಿಯಾದಂಥ ಸೆಕ್ಷನ್ 122ರ ಅಡಿ 10% ಹೆಚ್ಚುವರಿ ಜಾಗತಿಕ ಸುಂಕವನ್ನು ಈಗ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಆದರೆ ಇದು ಭಾರತಕ್ಕೆ ಅನ್ವಯಿಸೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ತಾವು ಹೇರಿದ್ದಂಥ ತೆರಿಗೆ ರದ್ದುಗೊಳಿಸಿದ್ದ ಕೋರ್ಟ್ಗೆ ಈಗ ಡೊನಾಲ್ಡ್ ಟ್ರಂಪ್ ಎದುರೇಟನ್ನು ಕೊಟ್ಟಿದ್ದಾರೆ. ನೋಡಿ, ಭಾರತ ಅಮೆರಿಕ ಯಾವಾಗ ಟ್ರೇಡ್ ಡೀಲ್ಸ್ ಒಪ್ಪಂದವನ್ನು ಮಾಡಿಕೊಳ್ತು, 25% ಇದ್ದಂಥ ತೆರಿಗೆಯನ್ನು ಡೊನಾಲ್ಡ್ ಟ್ರಂಪ್ 18%ಗೆ ತೆರಿಗೆಯನ್ನು ಇಳಿಕೆ ಮಾಡಿ ಇಬ್ಬರು ಕೂಡ ಒಪ್ಪಂದವನ್ನು ಮಾಡಿಕೊಂಡ್ರು. ಬಹಳ ದೊಡ್ಡ ಮಟ್ಟದ ಐತಿಹಾಸಿಕ ಒಪ್ಪಂದ ಇದು. ಅದರ ಜೊತೆಗೆ 90ಕ್ಕೂ ಹೆಚ್ಚು ದೇಶಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಆರಂಭದಿಂದಲೂ ಕೂಡ ತೆರಿಗೆ ನೀತಿಯನ್ನು
ಹೆಚ್ಚುವರಿ ತೆರಿಗೆಯನ್ನು ವಿಧಿಸೋದಾಗಿ ಘೋಷಣೆ ಕೂಡ ಮಾಡಿದರು. ಹುಚ್ಚು ದೊರೆ ರೀತಿಯಾಗಿ ಹುಚ್ಚುಚ್ಚಾಗಿ ಏನೇನೋ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ ಅಂತ ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಈ ಚರ್ಚೆ ಆಗ್ತಾ ಇತ್ತು ಈ ವಿಚಾರ. ಈಗ ಅಲ್ಲಿರುವಂಥ ಅಮೆರಿಕದ ಸುಪ್ರೀಂ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಅವರ ಒಂದು ಸರ್ವಾಧಿಕಾರಿ ಧೋರಣೆಗೆ ಒಂದು ರೀತಿಯಾಗಿ ಶಾಕ್ ಕೊಟ್ಟಿದ್ದಾರೆ. ಈ ಡೊನಾಲ್ಡ್ ಟ್ರಂಪ್ಗೆ ಈ ರೀತಿಯಾದಂಥ ಆದೇಶ ಒಂದು ರೀತಿಯಾಗಿ ಶಾಕನ್ನು ಕೊಟ್ಟಿದೆ, ಇರಿಸು ಮುರಿಸು ತಂದಿರೋದು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಪರ್ಯಾಯ ಮಾರ್ಗವನ್ನು ಈಗ ಆಯ್ಕೆ ಮಾಡಿಕೊಂಡು ಬೇರೆ ವಿಧಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾಗಿ 10% ಸುಂಕವನ್ನು ಹೆಚ್ಚಳ ಮಾಡ್ತೀನಿ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಸೆಡ್ಡು ಹೊಡೆದಿದ್ದಾರೆ. ಈ ವಿಚಾರ ಮತ್ತೆ ಮುಂದೆ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ, ಮುಂದೆ ಏನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ಇದಿಷ್ಟು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಎಕ್ಸ್ಪ್ಲೈನರ್ಗೆ ಸ್ವಾಗತ. ನಾನು ಪ್ರವೀಣ್ ರಾಘವ್. ವಿಶ್ವಕ್ಕೆ ತೆರಿಗೆ ಶಾಕ್ ನೀಡಿದ್ದ ಅಮೆರಿಕ ಅಧ್ಯಕ್ಷರಿಗೆ ಇದೀಗ ಅಲ್ಲಿನ ಸುಪ್ರೀಂ ಕೋರ್ಟೇ ಇದೀಗ ಶಾಕ್ ಕೊಟ್ಟಿದೆ. ಟ್ರಂಪ್ ಹೇರಿದ್ದಂಥ ತೆರಿಗೆ ಅಸಂವಿಧಾನಿಕ ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ ಇದೀಗ ಮಹತ್ವದ ತೀರ್ಪನ್ನು ಪ್ರಕಟ ಮಾಡಿದೆ. ತೆರಿಗೆ ಅಧಿಕಾರ ಸಂಸತ್ತಿನದ್ದೇ ಹೊರತು ಅಧ್ಯಕ್ಷರದಲ್ಲ ಅಂತ ಅಮೆರಿಕ ಸುಪ್ರೀಂ ಕೋರ್ಟ್ ಹೇಳಿರೋದು. ಟ್ರಂಪ್ಗೆ ಈ ಒಂದು ತೀರ್ಪಿನಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಮುಖಭಂಗವಾಗಿದೆ. ಆದರೂ ಕೂಡ ಇದೀಗ ಡೊನಾಲ್ಡ್ ಟ್ರಂಪ್ ಸುಪ್ರೀಂ ಕೋರ್ಟ್ಗೆ ಸೆಡ್ಡು ಹೊಡೆದಿದ್ದಾರೆ. ನನಗೆ ಇಷ್ಟ ಬಂದಿದ್ದನ್ನು ನಾನು ಮಾಡ್ತೀನಿ ಅಂತ ಜಡ್ಜ್ಗಳ ವಿರುದ್ಧವೇ ಡೊನಾಲ್ಡ್ ಟ್ರಂಪ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಜೊತೆಗೆ ಸ್ಥಳೀಯ ಉತ್ಪನ್ನಗಳ ಬಳಕೆ ಹೆಚ್ಚಳ ಹೆಸರಲ್ಲಿ ಜಗತ್ತಿನ 90ಕ್ಕೂ ಹೆಚ್ಚು ದೇಶಗಳ ಮೇಲೆ ಡೊನಾಲ್ಡ್ ಟ್ರಂಪ್ ಅಮೆರಿಕ ಅಧ್ಯಕ್ಷ ತೆರಿಗೆಯನ್ನು ಹೆಚ್ಚಳ ಮಾಡಿದ್ರು. ಇದು ಅಕ್ರಮ ಅಂತ ಇದೀಗ ಅಮೆರಿಕದ ಸುಪ್ರೀಂ ಕೋರ್ಟ್ ತೀರ್ಪನ್ನು ಪ್ರಕಟ ಮಾಡಿದೆ. ಇಂಥ ತೆರಿಗೆಗಳನ್ನು ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ ರದ್ದುಪಡಿಸಿರೋದು. ಸುಪ್ರೀಂ ಕೋರ್ಟ್ನ ಈ ಐತಿಹಾಸಿಕ ಆದೇಶದಿಂದಾಗಿ ತೆರಿಗೆ ದಾಳಿಗೆ ಸಿಲುಕಿ ನಲಗಿದ್ದಂಥ ಭಾರತ ಸೇರಿದಂತೆ ಜಗತ್ತಿನ ಹಲವು ದೇಶಗಳು ಈಗ ಸಂಪೂರ್ಣವಾಗಿ ನಿರಾಳವಾಗಿವೆ. ಯಾವಾಗ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ಐತಿಹಾಸಿಕ ತೀರ್ಪನ್ನು ಪ್ರಕಟ ಮಾಡಿತು, ಇದರಿಂದಾಗಿ ಜಗತ್ತಿನ ಹಲವು ದೇಶಗಳು 90ಕ್ಕೂ ಹೆಚ್ಚು ದೇಶಗಳು ಈಗ ನಿರಾಳವಾಗಿವೆ. ಈ ನಡುವೆ ಈ ಆದೇಶದ ವಿರುದ್ಧ ಇದೀಗ ಡೊನಾಲ್ಡ್ ಟ್ರಂಪ್ ತಿರುಗಿ ಬಿದ್ದಿದ್ದಾರೆ. ಇದು ಒಂದು ರೀತಿಯಾಗಿ ದೇಶದ ಆರ್ಥಿಕತೆ ಪಾಲಿಗೆ ಕರಾಳ ಅಂತ ಡೊನಾಲ್ಡ್ ಟ್ರಂಪ್ ಕಿಡಿಕಾರಿದ್ದಾರೆ. ಕೋರ್ಟ್ ಆದೇಶದಿಂದ ಅಮೆರಿಕಕ್ಕೆ ಪ್ರತಿ ತಿಂಗಳು 2 ಲಕ್ಷ ಕೋಟಿ ರೂಪಾಯಿ ಈಗ ಲಾಸ್ ಆಗ್ತಾ ಇದೆ. ಮುಂಚೆ ಈ ಡೊನಾಲ್ಡ್ ಟ್ರಂಪ್ ಯಾವಾಗ ಈ ಹೊಸ ತೆರಿಗೆ ನೀತಿಯನ್ನು ಜಾರಿಗೆ ತಂದರು, ಅನುಷ್ಠಾನವನ್ನು ಮಾಡಿದರು, ಅದರಿಂದ ಪ್ರತಿ ತಿಂಗಳಿಗೆ ಅಮೆರಿಕಕ್ಕೆ 2 ಲಕ್ಷ ಕೋಟಿ ಆದಾಯ ಬರ್ತಾ ಇತ್ತು. ಯಾವಾಗ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತೀರ್ಪನ್ನು ಪ್ರಕಟ ಮಾಡಿತು, ಈ ತೀರ್ಪಿನಿಂದಾಗಿ ತಿಂಗಳಿಗೆ 2 ಲಕ್ಷ ಕೋಟಿ ಇದೀಗ ಅಮೆರಿಕಕ್ಕೆ ಲಾಸ್ ಆಗ್ತಾ ಇದೆ. ನೋಡಿ, ಜೊತೆಗೆ ದೀರ್ಘಕಾಲದಲ್ಲಿ 270 ಲಕ್ಷ ಕೋಟಿ ಆದಾಯಕ್ಕೆ ಈಗ ದೊಡ್ಡ ಪೆಟ್ಟು ಬಿದ್ದಿದೆ ಈ ತೀರ್ಪಿನಿಂದಾಗಿ. ಭಾರತ ಸೇರಿ ಹಲವು ದೇಶಗಳು ಕೂಡ ಈ ತೀರ್ಪಿನಿಂದಾಗಿ ನಿರಾಳವಾಗಿರೋದು. ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಜಡ್ಜ್ಗಳು ಮೂರ್ಖರು, ಈ ತೀರ್ಪಿದೆಯಲ್ಲ ಇದು ನಾಚಿಕೆಗೇಡಿನ ತೀರ್ಪು, ಇದು ವಿದೇಶಿ ಶಕ್ತಿಗಳ ಒತ್ತಾಯಕ್ಕೆ ಮಣಿದು ಹೊರಡಿಸಿರುವಂಥ ತೀರ್ಪು ಅಂತ ಡೊನಾಲ್ಡ್ ಟ್ರಂಪ್ ಜಡ್ಜ್ಗಳ ವಿರುದ್ಧ ಕಿಡಿಕಾರಿದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತೀರ್ಪು ಕೊಟ್ಟರೆ ಪರವಾಗಿಲ್ಲ, ನಾನು ಬೇರೆ ಕಾನೂನಿನ ಅಡಿಯಲ್ಲಿ 10% ತೆರಿಗೆಯನ್ನು ಹೆಚ್ಚಳ ಮಾಡ್ತೀನಿ ಅಂತ ಡೊನಾಲ್ಡ್ ಟ್ರಂಪ್ ಇದೀಗ ಸುಪ್ರೀಂ ಕೋರ್ಟ್ಗೆ ಸೆಡ್ಡು ಹೊಡೆದಿದ್ದಾರೆ. ನೋಡಿ, 1977ರ ಕಾನೂನು ಅಧ್ಯಕ್ಷರಿಗೆ ತುರ್ತು ಸಂದರ್ಭಗಳಲ್ಲಿ ಆಮದನ್ನು ನಿಯಂತ್ರಿಸಲು ಅವಕಾಶವನ್ನು ಕೊಡುತ್ತೆ ಅಂತ ವಾದ ಮಾಡಿದ್ದಂಥ ಟ್ರಂಪ್ ಹೆಚ್ಚುವರಿ ಆಮದು ತೆರಿಗೆ ರೂಪದಲ್ಲಿ ವಿಧಿಸಿದರು. ಈಗ ಕೋರ್ಟ್ ಉಲ್ಲೇಖವನ್ನು ಮಾಡಿದೆ. ಈ ವಿಚಾರವನ್ನು ಉಲ್ಲೇಖ ಮಾಡಿ ಅಮೆರಿಕದ ಆರ್ಥಿಕತೆ ಮೇಲೆತ್ತಲು ಹೀಗೆ ಮಾಡಿದ್ದಾಗಿ ಟ್ರಂಪ್ ಅವರು ಹೇಳಿದರು. ಈಗ ಸುಪ್ರೀಂ ಕೋರ್ಟ್ ಹೇಳಿರೋದು, ಈ ತೆರಿಗೆ ನೀತಿಯನ್ನು ಜಾರಿಗೆ ತರುವಂಥ ಅಧಿಕಾರ ಅಧ್ಯಕ್ಷರಿಗೆ ಇರೋದಿಲ್ಲ, ಯಾವುದೇ ರೀತಿಯಾಗಿ ಅಧಿಕಾರ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈ ಅಧಿಕಾರ ಇರೋದು ಸಂಸತ್ತಿಗೆ ಮಾತ್ರ. ಇನ್ನು ಟ್ರಂಪ್ ತೆರಿಗೆ ಕುರಿತು ಬಹುಮತದ ತೀರ್ಪು ನೀಡಿರುವಂಥ ಸುಪ್ರೀಂ ಕೋರ್ಟ್ ನ್ಯಾಯಪೀಠ ಸಂವಿಧಾನವು ತೆರಿಗೆ ವಿಧಿಸುವ ಅಧಿಕಾರವನ್ನು ಬಹಳ ಸ್ಪಷ್ಟವಾಗಿ ಸಂಸತ್ತಿಗೆ ನೀಡಿದೆ. ಕಾನೂನಿನ ಭಾಗ ಕೂಡ ಕಾರ್ಯಾಂಗಕ್ಕೆ ಇಂಥ ಅಧಿಕಾರವನ್ನು ಕೊಟ್ಟಿಲ್ಲ. ಹೀಗಾಗಿ ಅಧ್ಯಕ್ಷರು ತುರ್ತು ಸಂದರ್ಭದ ಅಧಿಕಾರದ ಕಾನೂನನ್ನು ಬಳಸಿ ಏಕಪಕ್ಷೀಯವಾಗಿ ಪ್ರತಿ ತೆರಿಗೆಯನ್ನು ಹೇರಿದ್ದಾರೆ. ಇದು ಅಕ್ರಮ. ಇಂಥ ನಿರ್ಧಾರವನ್ನು ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳೋ ಹಾಗಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರೋದು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಯಾವಾಗ ಸುಪ್ರೀಂ ಕೋರ್ಟ್ ಈ ರೀತಿಯಾಗಿ ತೀರ್ಪನ್ನು ಪ್ರಕಟ ಮಾಡ್ತಲ್ಲ, ಆಗ ಡೊನಾಲ್ಡ್ ಟ್ರಂಪ್
ಸುಪ್ರೀಂ ಕೋರ್ಟ್ ಜಡ್ಜ್ಗಳ ವಿರುದ್ಧ ಸೆಡ್ಡು ಹೊಡೆದಿದ್ದಾರೆ. ಇದರ ಪರ್ಯಾಯವಾಗಿ ಬೇರೆ ವಿಧಿಯಾದಂಥ ಸೆಕ್ಷನ್ 122 ಅಡಿ 10% ಹೆಚ್ಚುವರಿ ಜಾಗತಿಕ ಸುಂಕವನ್ನು ಈಗ ಡೊನಾಲ್ಡ್ ಟ್ರಂಪ್ ಘೋಷಣೆ ಮಾಡಿದ್ದಾರೆ. ಆದರೆ ಇದು ಭಾರತಕ್ಕೆ ಅನ್ವಯಿಸೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಅವರೇ ಸ್ಪಷ್ಟಪಡಿಸಿದ್ದಾರೆ. ಈ ಮೂಲಕ ತಾವು ಹೇರಿದ್ದಂಥ ತೆರಿಗೆ ರದ್ದುಗೊಳಿಸಿದ್ದ ಕೋರ್ಟ್ಗೆ ಈಗ ಡೊನಾಲ್ಡ್ ಟ್ರಂಪ್ ಎದುರೇಟನ್ನು ಕೊಟ್ಟಿದ್ದಾರೆ. ನೋಡಿ, ಭಾರತ ಅಮೆರಿಕ ಯಾವಾಗ ಟ್ರೇಡ್ ಡೀಲ್ಸ್ ಒಪ್ಪಂದವನ್ನು ಮಾಡಿಕೊಳ್ತು, 25% ಇದ್ದಂಥ ತೆರಿಗೆಯನ್ನು ಡೊನಾಲ್ಡ್ ಟ್ರಂಪ್ 18%ಗೆ ತೆರಿಗೆಯನ್ನು ಇಳಿಕೆ ಮಾಡಿ ಇಬ್ಬರು ಕೂಡ ಒಪ್ಪಂದವನ್ನು ಮಾಡಿಕೊಂಡ್ರು. ಬಹಳ ದೊಡ್ಡ ಮಟ್ಟದ ಐತಿಹಾಸಿಕ ಒಪ್ಪಂದ ಇದು. ಅದರ ಜೊತೆಗೆ 90ಕ್ಕೂ ಹೆಚ್ಚು ದೇಶಕ್ಕೆ ಡೊನಾಲ್ಡ್ ಟ್ರಂಪ್ ಅವರು ಆರಂಭದಿಂದಲೂ ಕೂಡ ತೆರಿಗೆ ನೀತಿಯನ್ನು, ಹೆಚ್ಚುವರಿ ತೆರಿಗೆಯನ್ನು ವಿಧಿಸೋದಾಗಿ ಘೋಷಣೆ ಕೂಡ ಮಾಡಿದರು. ಹುಚ್ಚು ದೊರೆ ರೀತಿಯಾಗಿ ಹುಚ್ಚುಚ್ಚಾಗಿ ಏನೇನೋ ಟ್ರಂಪ್ ಅವರು ಮಾಡ್ತಾ ಇದ್ದಾರೆ ಅಂತ ಜಾಗತಿಕ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಕೂಡ ಈ ಚರ್ಚೆ ಆಗ್ತಾ ಇತ್ತು ಈ ವಿಚಾರ. ಈಗ ಅಲ್ಲಿರುವಂಥ ಅಮೆರಿಕದ ಸುಪ್ರೀಂ ಕೋರ್ಟ್ ಡೊನಾಲ್ಡ್ ಟ್ರಂಪ್ ಅವರ ಒಂದು ಸರ್ವಾಧಿಕಾರಿ ಧೋರಣೆಗೆ ಒಂದು ರೀತಿಯಾಗಿ ಶಾಕ್ ಕೊಟ್ಟಿದ್ದಾರೆ. ಈ ಡೊನಾಲ್ಡ್ ಟ್ರಂಪ್ಗೆ ಈ ರೀತಿಯಾದಂಥ ಆದೇಶ ಒಂದು ರೀತಿಯಾಗಿ ಶಾಕನ್ನು ಕೊಟ್ಟಿದೆ, ಇರಿಸುಮುರುಸು ತಂದಿರೋದು. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಮತ್ತೊಂದು ಪರ್ಯಾಯ ಮಾರ್ಗವನ್ನು ಈಗ ಆಯ್ಕೆ ಮಾಡಿಕೊಂಡು ಬೇರೆ ವಿಧಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಈ ರೀತಿಯಾಗಿ 10% ಸುಂಕವನ್ನು ಹೆಚ್ಚಳ ಮಾಡ್ತೀನಿ ಅಂತ ಈಗ ಸುಪ್ರೀಂ ಕೋರ್ಟ್ಗೆ ಸೆಡ್ಡು ಹೊಡೆದಿದ್ದಾರೆ. ಈ ವಿಚಾರ ಮತ್ತೆ ಮುಂದೆ ಯಾವ ಮಟ್ಟಕ್ಕೆ ಹೋಗಿ ತಲುಪುತ್ತೆ, ಮುಂದೆ ಏನಾಗುತ್ತೆ ಅಂತ ನಾವು ಕಾದು ನೋಡಬೇಕಾಗಿದೆ. ಇದಿಷ್ಟು ಈವರೆಗಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.